ಹಲೋ ಗೈಸ್, ಸಿಂಗಲಾಗಿ ಬಂದರೆ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕೈಲಾದರೆ ಹೇಳಿಸ್ತೀನಿ ಅಂತ ಹೇಳಿದ್ದೆ ನೆನ್ನೆ. ಸೊ ಅವರಾದರೆ ಇವಾಗಿದ್ದಾರೆ ನನ್ನ ಪಕ್ಕದಲ್ಲೇ. ಅವ್ರನ್ನ ಕೇಳಿ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನೆನ್ನೆ, ಏನು ಪ್ರಾಬ್ಲಮ್ ಫೇಸ್ ಮಾಡಿದ್ರು ಅಂತ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ ಬನ್ನಿ. ಹೇಳಿ ಬ್ರೋ, ನೆನ್ನೆ ಏನಾಯಿತು ನಿಮಗೆ? ಸೊ ಹಾಯ್, ಆ್ಯಕ್ಚುಲಿ ಯೂಶ್ವಲಿ ನಾನು ನೈಟ್ ಟ್ರೆಕ್ಸ್ ಜಾಸ್ತಿ ಮಾಡ್ತೀನಿ. ವೈ ಬಿಕಾಸ್ ಮಾರ್ನಿಂಗ್ ಟೈಮಲ್ಲಿ ನನಗೆ ತುಂಬ ಸನ್ನಿ ಇರೋದ್ರಿಂದ ನೈಟ್ ಟ್ರೆಕ್ ಯೂಶ್ವಲಿ ಜಾಸ್ತಿ ಮಾಡ್ತೀನಿ. ಓಕೆನಾ, ಲೈಕ್ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರುತ್ತೆ ಅಂತ. ಬಟ್ ನೆನ್ನೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಯಿತು ಅಂದರೆ ನಾನು ಇದಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದೆ, ಲೈಕ್ ಹೈಕಿಂಗ್ ಮಾಡ್ತಾಯಿದ್ದೆ ಕೇದಾರ್ನಾಥ್ಗೆ. ಸೊ ಹೋಗೋ ಟೈಮಲ್ಲಿ ಏನಾಯಿತು, ಲೈಕ್ ನಾವು ವಿ ಆರ್ ವಿತ್ ಅ ಫ್ರೆಂಡ್ಸ್, ಲೈಕ್ 4 ಜನ ಇದ್ದಿದ್ರು. ಸೊ ಅವರು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತಾಯಿದ್ರು. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೆ, ಲೈಕ್ ನನಗೆ ಸ್ವಲ್ಪ ಎನರ್ಜಿ ಜಾಸ್ತಿಯಿಂದ ನಾನು ಬೇಗ ಮುಂದೆ ಹೋದೆ. ಹೋಗಬೇಕಾದ್ರೆ ಸ್ವಲ್ಪ ಕತ್ಲೆ ಇರೋ ಕಡೆಯಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಲೋಕಲೈಟ್ಸ್ ಸ್ವಲ್ಪ ಜನ ಇರ್ತಾರೆ. ಬಿಕಾಸ್ ಲೈಕ್ ಎಲ್ಲರೂ ಅದೇ ಥರ ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವೊಬ್ರು ಒಳ್ಳೆಯವರು ಇರ್ತಾರೆ, ಕೆಲವೊಬ್ರು ಈ ಥರ ಕೊಡೋರು ಇರ್ತಾರೆ. ಸೊ ನೈಟ್ ಟ್ರೆಕ್ ಮಾಡುವಾಗ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದರೆ ಲೈಕ್ ತುಂಬ ಡೇಂಜರ್ ಕೂಡ ಇರುತ್ತೆ. ಬಿಕಾಸ್ ನನಗೆ ಆಗಿದೆ ಆ್ಯಕ್ಚುಲಿ. ನಾನು ಸಿಂಗಲಾಗಿ ಏನಾದರೂ ಹೋಗಿದ್ದರೆ ಖಂಡಿತವಾಗ್ಲೂ ನಾನು ತುಂಬ ಪ್ರಾಬ್ಲಮ್ ಆಗ್ತಿತ್ತು. ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದರಿಂದ ಹೆಂಗೋ ಒಂದು ರೀತಿಯಲ್ಲಿ ನನ್ನ ಫ್ರೆಂಡ್ಸನ್ನ ಕರೆಸ್ಬಿಟ್ಟು ಅವಾಗ ಹೆಂಗೋ ಬಚಾವಾದೆ. ಸೊ ಅದೇ ಅದಕ್ಕೂ ಕೂಡ ಲೋಕಲ್ಸ್ ಅವರೇ ನನಗೆ ಹೆಲ್ಪ್ ಮಾಡಿದರು. ಬಿಕಾಸ್ ಲೋಕಲ್ಸ್ ಅಲ್ಲಿ ಇದು ಮಾಡ್ತಾರೆ, ಪ್ರಾಬ್ಲಮ್ ಮಾಡೋರು ಇರ್ತಾರೆ. ಆ್ಯಂಡ್ ಆಸ್ ವೆಲ್ ಹೆಲ್ಪ್ ಮಾಡೋರು ಅವರೇ ಬಂದರು ಲಾಸ್ಟಿಗೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಟ್ರೆಕ್ ಮಾಡೋಕ್ಕೆ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಸ್ಪೆಷಲಿ ನೈಟ್ ಟ್ರೆಕ್ ಮಾಡೋವಾಗಲೂ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಸಿಂಗಲಾಗಿ ನೀವು ಒಬ್ಬೊಬ್ಬರೇ ನಾರ್ತ್ ಸೈಡ್ ಅಂತೂ ಓಡಾಡಬೇಡಿ, ತುಂಬ ಕೇರ್ಫುಲ್ ಆಗಿರಿ ಅಷ್ಟೇ. ಸೊ ಎಕ್ಸಾಕ್ಟ್ಲಿ ಏನಾಯ್ತು ಅಂದರೆ ನೆನ್ನೆ ನಾವು ಕೇದಾರ್ನಾಥ್ಗೆ 5 ಜನ ಟ್ರೆಕ್ಗಾದರೆ ಬಂದಿದ್ವಿ. ಸೊ ನಾವು 4 ಜನ ಒಂದು ಸೈಡ್ ಹೋಗ್ತಿದ್ರೆ, ಇವರೊಬ್ಬರೇ ಸ್ವಲ್ಪ ಜೋಶ್ ಜಾಸ್ತಿ ಇರೋದ್ರಿಂದ ಒಬ್ಬರೇ ಸಿಂಗಲಾಗಿ ಹೋಗ್ಬಿಟ್ಟವ್ರೆ. ಸೊ ಯಾರೋ ಗೊತ್ತಿಲ್ಲ, ಅವರು ಲೋಕಲೇಟ್ಸು ಸ್ವಲ್ಪ ಕಿರುಕುಳ ಕೊಡೋಕ್ಕಾದರೆ ಟ್ರೈ ಮಾಡಿದ್ರು. ಸೊ ಎಲ್ಲ ಲೋಕಲೇಟ್ಸ್ ಅಲ್ಲ, ಯಾರೋ ಕೆಲವ್ರು ಮಾತ್ರ. ಸೊ ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟು ಬೇರೆ ಲೋಕಲೇಟ್ಸ್ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರನ್ನ ಹೆಲ್ಪ್ ಕೇಳಿದ್ದಾರೆ. ಸೊ ಅವರು ಹೆಲ್ಪ್ ಮಾಡಿದ್ದಾರೆ. ಸೊ ಈ ಥರ ಸಿಚುವೇಶನ್ಸು ನೀವು ಫೇಸ್ ಮಾಡ್ತೀರಾ. ಹಾಗಾಗಿ ಸೋಲೋ ಟ್ರೆಕ್ ಆಗಲಿ, ಸೋಲೋ ಟ್ರಾವೆಲ್ ಮಾಡೋವಾಗ ನೈಟ್ ಟೈಮು ತುಂಬ ಅಂದರೆ ತುಂಬ ಅವಾಯ್ಡ್ ಮಾಡಿ ಇಫ್ ಪಾಸಿಬಲ್. ಇಲ್ಲ ಅಂದರೆ ಹುಷಾರಾಗಿ ಟ್ರಾವೆಲ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಏಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೇಳೆ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.